ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರುವಂಥ ಎಗ್ ರೆಸಿಪಿ. ಸೊ ಅದನ್ನು ನಾನು ಸ್ವಲ್ಪ ಚೇಂಜಸ್ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಬೇಯಿಸಿರೋ ಮೊಟ್ಟೆನೂ ತೊಗೊಂಡಿದ್ದೀನಿ, ಹಾಗೆಯೇ ಹಸಿ ಮೊಟ್ಟೆ ಕೂಡ ತೊಗೊಂಡಿದ್ದೀನಿ, ಹಾಗೆಯೇ ಈರುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಫಸ್ಟಿಗೆ ಮೊದಲನೇದಾಗಿ ನಾನು ಇದಕ್ಕೆ ಫಸ್ಟ್ ಎಗ್ ಬುರ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಗ್ ಬುರ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಬುರ್ಜಿನ ಬಳಸ್ಕೊಂಡು ವೈರಲ್ ಆಗಿರುವಂಥ ಎಗ್ ರೆಸಿಪಿ ಯಾವ ರೀತಿ ಮಾಡೋದು ಅದನ್ನು ಇವಾಗ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಸೊ ಯೂಶಲಿ ನಾವು ಎಗ್ ಬುರ್ಜಿ ಮಾಡೋದೇನು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಅದೇ ರೀತಿಯೇ ಫಸ್ಟು ಎಗ್ ಬುರ್ಜಿನ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಫ್ರೈ ಆಗಬೇಕಾದ್ರೇ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಬೀಟ್ ಮಾಡ್ಕೊಂಡಿರುವಂಥ ಎಗ್ಗನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಾ ಅಷ್ಟು ಎಗ್ಗನ್ನ ನೀವು ತಗೊಳ್ಳಿ. ಸೊ ನಾನು 3 ಎಗ್ಗನ್ನು ತಗೊಂಡು ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಏನೇ ತಿನ್ನೋದಕ್ಕೂ ತುಂಬಾ ಭಯ ಆಗುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಟಿ ವಿಗಳಲ್ಲಾಗಿರ್ಬೋದು ನೋಡ್ತಾನೆ ಇರ್ತೀವಿ. ಹೊರಗಡೆ ಯೂಸ್ ಮಾಡೋ ಆಯಿಲು, ಪನ್ನೀರು, ಮಿಲ್ಕು ಪ್ರತಿಯೊಂದು ಕೂಡ ಆರೋಗ್ಯಕ್ಕೆ ಕೆಟ್ಟದಂತಲೇ ತೋರಿಸ್ತಾ ಇರ್ತಾರೆ. ಸೊ ಇದು ಎಷ್ಟು ಮಟ್ಟಕ್ಕೆ ನಿಜ ಅಥವಾ ಎಷ್ಟು ಮಟ್ಟಕ್ಕೆ ಸುಳ್ಳು ಅಂತಲೂ ಗೊತ್ತಿಲ್ಲ. ಸೊ ಅದಕ್ಕೆ ಬೆಸ್ಟ್ ಏನಂತ ಅಂದರೆ, ಏನೇ ಮಾಡ್ಕೊಂಡು ತಿಂದರೂ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟರ್ ಅಂತ ಅನಿಸುತ್ತೆ. ನಾವಂತೂ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಎಲ್ಲೂ ಅಷ್ಟಾಗಿ ತಿನ್ನೋದಕ್ಕೆ ಹೋಗ್ತಾನೇ ಇಲ್ಲ. ಅದರಲ್ಲೂ ಮಕ್ಕಳಿಗೆ ನಾವು ಕೊಡುವಂಥ ಪ್ರತಿಯೊಂದು ಐಟಮಲ್ಲೂ ಕೂಡ ಕೆಲವೊಂದು ಫುಡ್ ಕಲರ್ಸ್ನ ಆ್ಯಡ್ ಮಾಡಿರ್ತಾರೆ ಅಥವಾ ಪಾಮ್ ಆಯಿಲ್ನ ಆ್ಯಡ್ ಮಾಡಿರ್ತಾರೆ. ಒಂದು ಬಿಸ್ಕೆಟ್ ಕೊಡಬೇಕಂದ್ರೂ ಕೂಡ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸೊ ಆಲ್ಮೋಸ್ಟ್ ನಾವು ಅವಾಯ್ಡ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಎಗ್ ಬುರ್ಜಿ ಕೂಡ ರೆಡಿಯಾಗಿ ಹೋಯಿತು. ಈಗ ಇದನ್ನು ಬಳಸ್ಕೊಂಡು ನಾವು ಯಾವ ರೀತಿ ವೈರಲ್ ಆಗಿರುವಂಥ ಎಗ್ ರೆಸಿಪಿನ ಮಾಡ್ಕೊಳ್ಳೋದು ಅಂತ ಹೇಳಿ, ಫಸ್ಟ್ಗೆ ನಾನು ಒಗ್ಗರಣೆ ಹಾಕ್ಕೊಳ್ಳುವಂಥ ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟೇ ಎಣ್ಣೆನ ಹಾಕ್ಕೊಂಡು ಈ ರೀತಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಬೇಯಿಸಿರುವಂಥ 1 ಮೊಟ್ಟೆನ ಫಸ್ಟಿಗೆ ಹಾಕ್ಕೊಳ್ಬೇಕು. ಸೊ ಬೇಯಿಸಿರೋ ಮೊಟ್ಟೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಾತ್ರ ಈ ರೀತಿ ಅದಕ್ಕೆ ಆಯಿಲೆಲ್ಲ ಹಿಡಿಯೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸಮ್ಟೈಮ್ಸ್ ಎಲ್ಲರೂ ಮಾಡೋವಾಗ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕ್ತಾರೆ.
ಜಸ್ಟ್ ನಾನು 1 ಸ್ಪೂನ್ ಆಗುವಷ್ಟು ಮಾತ್ರ ಆಯಿಲ್ನ ಹಾಕ್ಕೊಂಡು ಈಗ ಬೀಟ್ ಮಾಡ್ಕೊಂಡಿರುವಂಥ ಒಂದು ಎಗ್ಗನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಎಗ್ ಬೀಟ್ ಮಾಡ್ಕೊಂಡು ಹಾಕೋಬೇಕು, ಒಂದು ಎಗ್ ಬಾಯ್ಲ್ಡ್ ಆಗಿರಬೇಕು. ಸೊ ಇದಕ್ಕೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಹಾಕ್ಕೊಳ್ತೀನಿ. ಹಾಗೆಯೇ ನಾನೇನು ಎಗ್ ಬುರ್ಜಿ ಮಾಡ್ಕೊಂಡಿದ್ದೆ, ಎಗ್ ಬುರ್ಜಿನೂ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಗ್ ಪಫ್ ತಿನ್ನೋವಂಥ ಫೀಲ್ ಕೊಡುತ್ತೆ. ಸೊ ನಾವು ಮೈದಾದಲ್ಲಿ ಮಾಡಿರುವ ಎಗ್ ಪಫ್ ತಿನ್ನೋದಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಈ ರೀತಿ ನಾವು ಎಗ್ ಪಫ್ ಥರನೇ ಟೇಸ್ಟ್ ಕೊಡೋ ಹಾಗೆ ಮಾಡ್ಕೊಳ್ಬೋದು. ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನೂ ಕೂಡ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಮಾಡಿರುವಂಥ ಎಗ್ ಬುರ್ಜಿನೂ ಕೂಡ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತಷ್ಟೇ ಬೇಗನೆ ಬೆಂದ್ಬಿಡುತ್ತೆ. ಸೊ ಒಂದು ಸೈಡ್ ಬೆಂದಾದಮೇಲೆ ನಾವು ಮತ್ತೊಂದು ಸೈಡ್ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳುವಾಗ ನೀಟಾಗಿ ಈ ರೀತಿ ಒಡಿದೇ ಇರೋ ಹಾಗೆ ಅದನ್ನು ತಿರುಗಿಸ್ಕೊಳ್ಬೇಕು. ಇದು ಒಂದು ಬಿಗ್ ಚಾಲೆಂಜ್ ಅಂತ ಹೇಳ್ಬೋದು, ಒಡಿದೇ ಇರೋ ಹಾಗೆ ಅದನ್ನು ತಿರುಗಿಸ್ಕೊಳ್ಳೋದು. ಏನಕ್ಕೆ ಅಂದರೆ ನಾನು ಆಯಿಲ್ನ ಕಡಿಮೆ ಹಾಕಿದ್ದೀನಿ. ಇವಾಗ ನಾವು ಏನಾದರೂ ಆಯಿಲ್ನ ಜಾಸ್ತಿ ಹಾಕ್ಬಿಟ್ಟು ಇದನ್ನು ಮಾಡ್ಕೊಳ್ತೀವಿ ಅಂದರೆ ಅದು ಈಸಿಯಾಗಿ ತಿರುಗಿಬಿಡುತ್ತೆ. ಆಯಿಲ್ ಕಡಿಮೆ ಹಾಕಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೆ. ಟೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಆ್ಯಸ್ ಇಟ್ ಈಸ್ ಎಗ್ ಪಫ್ ತಿನ್ನೋವಂಥ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ಸೈಡು ಕೂಡ ನಾನು ಒಂದಿಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅಷ್ಟೇ. ಸೊ ಎರಡೂ ಕಡೆ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಟೇಸ್ಟಿಯಾಗಿಂತ ಎಗ್ ರೆಸಿಪಿ ಇದೇನು ಕಷ್ಟನೇ ಅಲ್ಲ. ಸೊ ನೋಡೋವಾಗ ಎಷ್ಟು ಈಸಿಯಾಗಿ ಕಾಣಿಸ್ತಿದೆಯೋ ಮಾಡೋದಕ್ಕೂ ಅಷ್ಟೇ ಈಸಿಯಾಗಿದೆ. ಸೊ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಒಂದು ಈ ಪುಟ್ಟ ರೆಸಿಪಿ ನಿಮಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಇಗ್ನೋರ್ ಮಾಡ್ಕೊಳ್ಬೋದು. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗ್ತೀನಿ, ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು.